ಲೈಫಲ್ಲಿ ಯಾವಾಗಲೂ ಕೂಡ ಬಿ ಫೇರ್ಲೆಸ್ ಆಗಿರಿ. ಯಾಕೆಂದರೆ ಅಂಜುತ್ತಾ ಅಳಕುತ್ತಾ ಮಾಡಿದ ಎಲ್ಲವೂ ಕೆಲಸಗಳು ಕೂಡ ಕರೆಕ್ಟಾಗಿ ಆಗೋದಿಲ್ಲ ಮತ್ತು ಸೋಲಿಗೆ ಕಾರಣ ಆಗುತ್ತೆ ಅಂತೇಳಿ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ವಚನಕಾರ ಹೇಳ್ತಾರೆ ಅಂತಂದರೆ, ಹರಿವ ಹಾವಿಗಂಜೆ ಉರಿವ ನಾಲಿಗೆಗೆ ಅಂಜೆ, ಹರಿವ ಹಾವಿಗಂಜೆ ಉರಿವ ನಾಲಿಗೆಗೆ ಅಂಜೆ, ಸುರಗಿಯ ಮನೆಗಂಜೆ ಒಂದಕ್ಕೆ ಅಂಜುವೆ ಒಂದಕ್ಕೆ ಕಳಕುವೆ ಅಂಥೇಳಿ. ಯಾವುದು ಕಂಜಬೇಕು ಯಾವುದು ಕಳಕಬೇಕು ಅನ್ನೋದು ಕೂಡ ವಚನಗಳು ಹೇಳ್ತಾರೆ. ಆದರೆ ಜೀವನದಲ್ಲಿ ಒಂದಕ್ಕೊಂದು ಹೆರ್ತಾ ಹೋದರೆ ಭಾಳಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಹೆದರಿಕೆ ಅನ್ನೋದಿದೆಯಲ್ಲ, ಮನುಷ್ಯನ ಮಾನವನ ಮಿದುಳಿನ ಮೇಲೆ ಭಾಳ ದೊಡ್ಡದಾದಂಥ ಪರಿಣಾಮನ ಬೀರುತ್ತೆ. ಅದಕ್ಕೆ ಇವತ್ತಿನ ಸಬ್ಜೆಕ್ಟ್ ಏನಿದೆ ಅಂದರೆ, ತಾವು ಯಾವಾಗಲೂ ಕೂಡ ಬಿ ಫಿಯರ್ಲೆಸ್ ಆಗಿರಿ. ಯಾಕೆ ಅಂತಂದರೆ ಹೆದರಿಕೆ ಅನ್ನೋದನ್ನು ನಾವು ಹೇಗೆ ಹೋಗಲಾಡಿಸ್ಬೇಕು ಅಂತಕ್ಕ ದೊಡ್ಡ ವಿಚಾರ ಕೂಡ ಇವತ್ತು ತರಬೇತಿಗೆ ಅನುಗುಣವಾಗ್ತಾ ಇದೆ. ಒಂದು ಗುಡ್ಡ ಇತ್ತು. ಆ ಗುಡ್ಡದ ಬದಿಯಲ್ಲಿ ಒಂದು ದೊಡ್ಡದಾದಂಥ ದೇವರ ಗುಡಿ ಇತ್ತು. ದೇವರ ಗುಡಿ ಪಕ್ಕದಲ್ಲಿ ಒಬ್ಬರು ಯೋಗಿಗಳು ಒಂದು ಪ್ರವಚನವನ್ನು ಕೂಡ ಮಾಡ್ತಾಯಿದ್ರು. ಆ ಪ್ರವಚನದ ಮುಖ್ಯ ವಿಷಯ ಏನಾಗುತ್ತೆ ಅಂದರೆ, ಧೈರ್ಯ ಅಂದರೆ ಏನು, ಧೈರ್ಯವನ್ನು ಹೇಗೆ ಪಡೆಯಬೇಕು, ಧೈರ್ಯ ಮೊದಲಿಂದನೇ ಬರುತ್ತಾ ಅಥವಾ ಧೈರ್ಯವನ್ನು ನಾವು ಟ್ರೈನಿಂಗ್ ಮುಖಾಂತರ ಪಡೆಯಬಹುದಾ, ಅಥವಾ ಒಂದು ಕೀರ್ತನೆ ನಡೀತಾ ಇತ್ತು. ಆ ಕೀರ್ತನೆ ನಡೀತಕ್ಕಂಥ ಜಾಗದಲ್ಲಿ ಏನಂತಂದರೆ ಒಂದಿಷ್ಟು ಜನರು ಕೂತ್ಕೊಂಡು ಕೇಳ್ತಾ ಇದ್ದರು. ಜೊತೆಗೆ ಒಬ್ಬ ಕುರಿ ಕಾಯುವ ಕುರುಬ ಕೂಡ ಏನಂತಂದರೆ ಅಲ್ಲಿ ತನ್ನ ಆಡು ಮೇಕೆಗಳ ಜೊತೆಗೆ ಕುರಿಗಳನ್ನು ಬಿಟ್ಕೊಂಡು ಆ ಒಂದು ಪ್ರವಚನವನ್ನು ಕೇಳ್ತಾ ಇದ್ದ. ಅದರಲ್ಲಿರ್ತಕ್ಕಂಥ ಒಂದು ಗಂಡು ಮೇಕೆ ದಿನಾಲೂ ಆ ಪ್ರವಚನ ಕೇಳ್ತಾ ಇತ್ತು. ಆ ಪ್ರವಚನ ಕೇಳಿದ ಗಂಡು ಮೇಕೆಗೆ ಏನಂತಂದರೆ ಆ ಕುರುಬ ಹೇಳ್ತಾ ಇದ್ದ ಏನಂತಂದರೆ, ತೋಳುಗಳು ಬರುತ್ತೆ ನಾವು ಹೆದರಬೇಕು, ಹುಲಿಗಳು ಬರುತ್ತೆ ನಾವು ಹೆದರಬೇಕು, ಸಿಂಹಗಳು ಬರುತ್ತೆ ನಾವು ಹೆದರಬೇಕು, ನಾವು ಓಡಿ ಹೋಗಬೇಕು. ಹೆದರಿಕೆಯನ್ನು ಆ ಒಂದು ಆಡು ಮೇಕೆಗೆ ಮತ್ತು ಕುರಿಗಳಲ್ಲಿ ತುಂಬ್ತಾ ಇರತಕ್ಕಂಥ ಕುರುಬನ ಮಾತಿಗೆ ವಿರುದ್ಧವಾಗಿ ಎದ್ದಿಂತ ಗಂಡು ಮೇಕೆ ಏನಂತಾರೆ, ಇವತ್ತು ಆ ಹುಲಿ ಎಲ್ಲಿದೆ ನೋಡೇ ಬಿಡ್ತೀನಿ, ಆ ಹುಲಿ ಗುಹೆ ಎಲ್ಲಿದೆ ನೋಡ್ತೀನಿ, ಆ ಗುಹೆ ಒಳಗಡೆ ಹೋಗ್ತೀನಿ, ಅದು ಏನಾದರೂ ಆಗಲಿ ಅಂತ ಹೇಳಿ ಗಂಡು ಮೇಕೆಯ ಪ್ರವಚನ ಕೇಳಿ ಪ್ರೇರಿತವಾಗಿ ಆ ಗಂಡು ಮೇಕೆ ಏನಂತಂದರೆ ಹುಲಿಯ ಹುಡ್ಕೊಂಡು ಹೊಡಿತು. ಹುಲಿಯ ಹುಡುಕ್ತಾ ದೊಡ್ಡದಾದ ಕಾಡಿಗೆ ಹೋಗಿ ಕಾಡದಲ್ಲಿರ್ತಕ್ಕಂಥ ಏನು ಹುಲಿಯ ಗುಹೆಯ ಮುಂದೆ ನಿಂತು. ಹುಲಿಯ ಗುಹೆಯ ಮುಂದೆ ನೋಡಿದರೆ ಆ ಹುಲಿಯಲ್ಲಿ ಇರಲಿಲ್ಲ. ಆದರೂ ಒಳಗಡೆ ಇರ್ಬೋದಾ ಹುಲಿ, ಒಂದು ಸರಿ ನೋಡೇ ಬಿಡುವ, ಒಂದು ಏನಾದರೂ ಆಗಲಿ ಅಂತ ಒಂದು ದೊಡ್ಡದಾದ ಧೈರ್ಯವನ್ನು ಏನೋ ಒಂದು ಗಂಡು ಮೇಕೆ ಏನು ತಲೆಯಲ್ಲಿ ತುಂಬಿಕೊಂಡಿತ್ತು, ಹೃದಯದಲ್ಲಿ ತುಂಬಿಕೊಂಡಿತ್ತು. ಆ ಒಂದು ರಭಸಕ್ಕೆ ಎಷ್ಟೊಂದು ಪ್ರೇರೇಪಿತ ಆಗಿತ್ತು ಅಂತಂದರೆ, ಆ ಗಂಡು ಮೇಕೆ ಏನಿದ್ದಾರೆ ಹುಲಿಯ ಗುಹೆ ಒಳಗಡೆ ಹೋಗಿಬಿಡ್ತು. ಒಳಗಡೆ ಹೋಗಿದ್ರೆ ಅಲ್ಲಿ ಹುಲಿ ಇರಲಿಲ್ಲ. ಆದರೆ ಇನ್ನೂ ಕೂಡ ಏನು ಒಂದಿಷ್ಟು ಯಶಸ್ವಿ ಹೇಗಿರುತ್ತೆ, ಒಂದು ಧೈರ್ಯದಿಂದ ಯಶಸ್ವಿ ಹೇಗೆ ಬರುತ್ತೆ ಅಂಥೇಳಿ ಹೇಳೋಕ್ಕೆ ಈ ಒಂದು ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಅಲ್ಲೇ ಕೂತಂಥ ಗಂಡು ಮೇಕೆ ಯಾವಾಗ ಬರುತ್ತೋ ಬರಲಿ ಹುಲಿ, ಅದನ್ನು ನೋಡೇ ಬಿಡೋಣ, ಇವತ್ತು ನಂದಾದರೂ ಆಗಲಿ ಇಲ್ಲ ಹತ್ರದ್ದು ಆಗಲಿ ಅಂಥೇಳಿ ಒಂದು ಅಲ್ಲೇ ಠಿಕಾಣಿನ ಹೂಡಿದಂಥ ಗಂಡು ಮೇಕೆ ಹುಲಿಗೆ ವೇಟ್ಗಾಗಿ ದಾರಿಗೆ ವೇಟ್ ಮಾಡ್ತಾಯಿತ್ತು. ಯಾವಾಗ ಹುಲಿ ಬಂತು, ಹುಲಿ ವಾಸನೆ ಮುಖಾಂತರ ಏನಂತಾರೆ ಯಾವುದೋ ಒಂದು ಪ್ರಾಣಿ ನನ್ನ ಗುಹೆ ಒಳಗಡೆ ಹೋಗಿದೆ, ಅದು ಯಾವುದು ಪ್ರಾಣಿ ಇರ್ಬೋದು ಅಂಥೇಳಿ ಅಲ್ಲಿ ಉಲ್ಟಾ ಏನಂದರೆ ರಿವರ್ಸ್ ಆಗಿ ಹುಲಿ ಹೆದರಕ್ಕೆ ಸ್ಟಾರ್ಟ್ ಮಾಡಿತು. ಯಾವಾಗ ಗುಹೆ ಒಳಗಡೆ ನೋಡಿದಾಗ ಆಡಿನ ಏನು ಗಂಡು ಮೇಕೆ ಎರಡು ಕಣ್ಣುಗಳು ಅತ್ಯಂತ ಪ್ರಜ್ವಲವಾಗಿ ಹೊಳೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಗುಹೆ ಒಳಗಡೆ ಒಂದಿಷ್ಟು ಕತ್ತಲೆ ಇರೋದರಿಂದ ಆಡಿನ ಮೇಕೆ ಎರಡೂ ಕಣ್ಣುಗಳು ಕೂಡ ಜೋರಾದಂಥ ಉಜ್ಜಮನಿಂದ ಹೊಳೆಯಕ್ಕೆ ಸ್ಟಾರ್ಟ್ ಮಾಡಿದವು. ಹುಲಿ ಡೌಟ್ಫುಲ್ ಆಯಿತು, ಇದು ಯಾವ ಪ್ರಾಣಿ ಇದೆ, ಯಾವ ಪ್ರಾಣಿ ಇರ್ಬೋದು, ನಾನು ಒಳಗಡೆ ಹೋದರೆ ನನ್ನ ಮೇಲೆ ಅಟ್ಯಾಕ್ ಮಾಡಿತ್ತು ಅಂಥೇಳಿ ಹುಲಿ ಆ ಗುಹೆಯನ್ನೇ ಬಿಟ್ಟೆ ವಾಪಸ್ ಹೋಗಿರುವಂಥದ್ದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಂಜದೆ ಅಳಕದೆ ಎಂಜಲು ತಿನ್ನು, ಅಂಜದೆ ಅಳಕದೆ ಎಂಜಲು ತಿನ್ನು, ಅಂಜುತ್ತಾ ಅಳಕುತ್ತಾ ತಿಂದ ಅಮೃತವೂ ಕೂಡ ವಿಷವಾದೀತು, ಸರ್ವಜ್ಞ ವಿಷವಾದೀತು ಅಂತ. ಅದಕ್ಕಾಗಿ ಜೀವನದಲ್ಲಿ ಯಾವಾಗಲೂ ಕೂಡ ತಾವು ಫೇರ್ಲೆಸ್ ಆಗಿರಬೇಕು. ಎಷ್ಟೊಂದು ಫೇರ್ಲೆಸ್ ಆಗಿರ್ತೀರಿ ಅಷ್ಟೊಂದು ಯಶಸ್ಸಿಗೆ ಕಾರಣ ಆಗ್ತೀರಿ. ತಮ್ಮ ಬದುಕಿನ ಭಾವನೆಯನ್ನು ಕಡಿಮೆ ಮಾಡಿ ಯಶಸ್ವಿ ಬದುಕಿನ ಜೊತೆಗೆ ಉತ್ತಮವಾದ ನಾಗರಿಕ ಆಗಲಿಕ್ಕೆ ಸಹಾಯ ಅಂತ ಹೇಳ್ತೇನೆ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.